ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವ ರೀತಿಯಲ್ಲಿ ಇವತ್ತು ರಸ್ತೆಗಳಿದಾವ. ಆ ರಸ್ತೆಗಳನ್ನು ಯಾರು ಕೇಳೋರೇ ಇಲ್ದಂಗೆ ಆಗೈತೆ. ಆ ಕಾಂಟ್ರಾಕ್ಟ್ರು ಒಬ್ಬವನಿಗೆ ಆಗಿರ್ತದ, ಇನ್ನೊಬ್ಬವನು ಏನು ಮಾಡ್ತಾನೆ ಸಬ್ ಕಾಂಟ್ರಾಕ್ಟ್ ತಗೊಂಡು ಅವನೇನು ಮಾಡ್ತಾನೆ, ಕೇವಲ ಅದು ರೋಡಿನ ಥರ ಇರ್ತದ ಹೊರತು ರೋಡ್ ನಿಜವಾದ ರೋಡ್ ಅದು ಆಗಿರಲ್ಲ. ಇಲ್ಲಿ ಒಬ್ಬರೂ ಟ್ರಾಫಿಕ್ ಪೊಲೀಸ್ ಅನ್ನೋರು ಇರಲ್ಲ. ಈಗ ಸಡನ್ ಆಗಿ ಏನಾದರೂ ಆದ್ರೇನು, ಇಂಜುರಿ ಏನಾದರೂ ಆದ್ರೇನು ಯಾರು ಬಂದು ಕೇರ್ ತಗೊಳ್ಳೋರು ಇಲ್ಲ. ಈ ನಾಲಾಯಕರು ಡೊಂಗಿಗಳು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರೆ ವಿನ ಇದು ನಿಜವಾದ ಜನರ ಕಲ್ಯಾಣ ಆಗಲಿಲ್ಲ, ರಸ್ತೆಗಳ ಕಲ್ಯಾಣ ಆಗಲಿಲ್ಲ. ಈ ಸೋಮವಾರ ರೋಡ್ ಮಾಡಿರ್ತಾರೆ ಅಂದ್ರೆ ಮುಂದಿನ ಸೋಮವಾರ ಅನ್ನಷ್ಟಿಗೆ ರೋಡನ್ನು ಕಿತ್ಕೊಂಡು ಹೋಗಿರ್ತಾರೆ. CM ಬರ್ತಾರೆ ಅಂದ್ರೆ ಇಷ್ಟು ತೆಗ್ಗು ಗುಂಡಿಗಳನ್ನು ಮುಚ್ತಾರೆ, ಅವ್ರಿಗೆ ಅಪಾಯದಿಂದ ಪಾರು ಮಾಡ್ತಾರೆ. ಅಂದ್ರೆ ಅಂತ CMನ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳನ್ನ ಯಾಕೆ ನೀವು ರಕ್ಷಣೆ ಮಾಡಲ್ಲ ಅಂತ ನನ್ನ ಇದೊಂದು ಮೊದಲನೇ ಪ್ರಶ್ನೆ. ಸರ್ಕಲ್ಗಳಲ್ಲಿ ಸಿಗ್ನಲ್ಗಳು ಇರಬೇಕು, ಟ್ರಾಫಿಕ್ ಪೊಲೀಸನ್ನ ಅವರು ಡೆಪ್ಯೂಟ್ ಮಾಡಲೇಬೇಕು. ರಿಮ್ಸ್ ಹಾಸ್ಪಿಟಲಿಂದ YTPS ವರೆಗೂ ಸುಮಾರು 65 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯಲ್ಲಿ ಅಪಘಾತಗಳು ಹೆಚ್ಚಾಗಿದ್ದಾವೆ ಮತ್ತು ಅದರಿಂದ ಏನಂದರೆ ಜಾಸ್ತಿ ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ಏನು ಸರ್? ಇಲ್ಲಿ ಇರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ತುಂಬ ಹದಗೆಟ್ಟ ಇರುವಂಥ ರಸ್ತೆಗಳು ಸುಮಾರು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವ ಒಂದು ರಸ್ತೆ ನೋಡಿದರೆ ಅದೆಲ್ಲ ಒಟ್ಟು ತಗ್ಗುಗುಂಡಿ ಮತ್ತು ಧೂಳು ಮುಚ್ಚಿದಂಥ ರಸ್ತೆಗಳು ತುಂಬಾ ಇವತ್ತು ಸಿಟಿಗೆ ಹೋಗೋ ರಸ್ತೆ ಆಗಿರ್ಬೋದು, ಹಳ್ಳಿಗೆ ಹೋಗೋ ರಸ್ತೆ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಎಲ್ಲ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ರಸ್ತೆಗಳು ತುಂಬ ಹದಗೆಟ್ಟು ಹೋಗ್ಯವ. ಅಲ್ಲಿ ವಾಹನ ಮಾಡಲಿಕ್ಕೆ ಸವಾರರು ಪರದಾಡುವಂಥ ಪರಿಸ್ಥಿತಿಯಲ್ಲಿ ವಾಹನ ಸವಾರರಾಗಿರ. ಯಾಕಪ್ಪ ಅಂದ್ರೆ ಇಲ್ಲಿ ರಸ್ತೆಗಳು ಅಪರೂಪಕ್ಕೆ ಮಾಡೋದೇ ಇದ್ದಾವೆ. ಅವು ಏನಪ್ಪ ಅಂದ್ರೆ ಮಾಡ್ಯಾರ ರಸ್ತೆ ಕಳಪೆಯಲ್ಲಿ ತುಂಬಿದಂಥ ರಸ್ತೆಗಳು ತುಂಬಾ ಇವತ್ತು ತಾಲೂಕಿನಲ್ಲಿ ಸುಮಾರು ರಸ್ತೆಗಳು ಇವತ್ತು ಮಾಡಿದ್ರಪ್ಪ ಅಂದ್ರೆ 1 ತಿಂಗಳ ಒಳಗಾಗಿ ಆ ರಸ್ತೆ ಎಲ್ಲ ತುಂಬ ಹಾಳಾಗಿ ಹದಗೆಟ್ಟು ಹಳೇದು ಹೆಂಗಿರ್ತೈತೆ ಪುನಃ ಅದೇ ಥರ ಆಗುವಂಥ ರಸ್ತೆಗಳು ಇವತ್ತು ಜನಪ್ರತಿನಿಧಿಗಳಾದಂಥ ಶಾಸಕರಾಗಿರ್ಬೋದು, ಅವರ ಗುತ್ತಿಗೆದಾರರಾಗಿರ್ಬೋದು, ಯಾವುದೇ ಒಂದು ಕ್ರಮ ಇಲ್ಲಿ ತೆಗೆದುಕೊಳ್ತಾ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿನ ಒಂದು ಸ್ಥಳೀಯ ಒಂದು ಯಾವುದೇ ಜನಪ್ರತಿನಿಧಿಗಳಾಗಿರಲಿ, ಪ್ರಜೆಗಳಾಗಿರಲಿ, ಅವ್ರ ಬಗ್ಗೆ ಯಾರು ಕ್ಯಾರೆ ಅನ್ನೋರು ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದು ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವ ರೀತಿಯಲ್ಲಿ ಇವತ್ತು ರಸ್ತೆಗಳಿದಾವ. ಆ ರಸ್ತೆಗಳನ್ನು ಯಾರು ಕೇಳೋರೇ ಇಲ್ದಂಗೆ ಆಗೈತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಒಂದು ಏನಪ್ಪ ಅಂದ್ರೆ ಈ ಅಪಘಾತಗಳ ಬಗ್ಗೆ ಯಾಕೆ ಆಗ್ತಾವಂದ್ರೆ ಇಲ್ಲಿ ಸರಿಯಾದಂಥ ಒಂದು ಮಾರ್ಗಸೂಚಿಗಳು ಯಾವ ಒಂದು ಇಲ್ಲ. ಇಲ್ಲಿ ಸ್ಕೂಲ್ ಆಗಿರ್ಬೋದು, ಈಗ ಕೆಲವೊಂದು ರಸ್ತೆಯಲ್ಲಿ ಸ್ಕೂಲ್ಗಳಿದ್ದಾವೆ, ಆ ಸ್ಕೂಲ್ಗಳಲ್ಲಿ ಒಂದು ನಾಮಫಲಕಗಳಿಲ್ಲ. ಮತ್ತು ಅಂಶಗಳು ಹಾಕ್ಯಾರ, ಸುಮಾರು ಅಂಶಗಳು ಹೆಂಗಿದಾವೆ ಅಂದ್ರೆ ಅದು ಏನಪ್ಪ ಅಂದ್ರೆ ಸ್ಪೀಡಲ್ಲಿ ಬಂದರೆ ಅಲ್ಲೇ ಬಿದ್ದು ಅಲ್ಲೇ ಸವಾರರು ಸತ್ತೋಗಂಥ ಅಂಶಗಳು ಇವತ್ತು ಸುಮಾರು ಗ್ರಾಮದಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಆಗಿರ್ಬೋದು, ಎಲ್ಲಂದರಲ್ಲಿ ರಸ್ತೆಗಳಿಗೆ ಒಂದು ಗ್ರಾಮ ದಾಟಬೇಕನ್ನೋದ್ರಾಗ ಒಂದು 10-20 ಇವತ್ತು ಅಂಶಗಳನ್ನು ಹಾಕಿ ಅಳವಡಿಸ್ಯಾರ. ಅದು ಯಾಕೆ ಅಳವಡಿಸ್ಯಾರೋ ಸರ್ಕಾರ ಅದನ್ನು ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಅಂಥ ಒಂದು ಅಂಶಗಳನ್ನು ಹಾಕೋದ್ರಿಂದ ಇವತ್ತು ರಸ್ತೆ ಸವಾರರು ತುಂಬಾ ಇವತ್ತು ಅಪಘಾತಕ್ಕೀಡಾಗಿ ಅವರೆಲ್ಲ ಮರಣ ಹೊಂದುವ ರೀತಿಯಲ್ಲಿ ಇವತ್ತು ಈ ಒಂದು ರಸ್ತೆಗಳಿದಾವೆ. ಇಂಥ ರಸ್ತೆಗಳಲ್ಲಿ ತುಂಬಾ ಇದ್ದುದರಿಂದ ಇವತ್ತು ಜಿಲ್ಲೆಯಾದ್ಯಂತ ಏನು ಇವತ್ತು ಅಪಘಾತಗಳು ಇವತ್ತು ಕಡಿವಾಣ ಹಾಕ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಇವತ್ತು ರಸ್ತೆಗಳಾಗಬೇಕು. ರಸ್ತೆ ಅದು ಹೆಂಗಪ್ಪ ಅಂದ್ರೆ ಡಬಲ್ ರೋಡ್ ಇದ್ದದನ್ನ ಸಿಂಗಲ್ ರೋಡ್ ಮಾಡಿ ಇವತ್ತು ಆ ಗುತ್ತಿಗೆದಾರ ತಾನು ಬಿಲ್ಲು ಎತ್ತುವ ರೀತಿಯಲ್ಲಿ ಇವತ್ತು ಆ ಒಂದು ಗುತ್ತಿಗೆದಾರರು ಮಾಡ್ತಾರೆ. ಅದು ಏನಪ್ಪ ಅಂದ್ರೆ ಸರಿಯಾದ ಇಲ್ಲಿ ಸ್ಥಳೀಯರು ಅದ್ರ ಬಗ್ಗೆ ಯಾವುದೇ ಒಂದು ಇವತ್ತು ಎಸ್ಟಿಮೇಟ್ ಕಾಪಿ ತಗೊಳ್ಳೋಲ್ಲ, ಅದ್ರ ಬಗ್ಗೆ ಏನು ಮಾತಾಡೋಲ್ಲ. ಹಿಂಗಾಗಿ ತಮಗೆ ಬೇಕಾದಂಗೆ ಇವತ್ತು ಬಿಲ್ ಮಾಡ್ಕೊಂಡು ಕೇಸಿ ಕಳಪೆ ಕಾಮಗಾರಿ ಮಾಡಿ ಇವತ್ತು ಅತಿಯಾದ ಒಂದು ಇವತ್ತು ಅಪಘಾತಕ್ಕೆ ಈಡಾಗಂಥ ನಿಟ್ಟಿನಲ್ಲಿ ಇವತ್ತು ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳು ಅವರೇ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಸ್ವತಂತ್ರ ಭಾರತದಲ್ಲಿದ್ದೀವೋ ಏನೋ ಯಾವ ಭಾರತದಲ್ಲಿದ್ದೀವೋ ಗೊತ್ತಿಲ್ಲ. ಇವತ್ತು ಏನಪ್ಪ ಅಂದರೆ ಎಲ್ಲದರಲ್ಲೂ ಲಾಬಿ. ರಸ್ತೆ ಇಲ್ಲ ಅನ್ನೋದು ಒಂದು ಕಡೆ ಆದರೆ ರಸ್ತೆ ಆಗುವಂಥ ರಸ್ತೆಗಳು ಕೂಡ ಎಷ್ಟು ಗುಣಮಟ್ಟದಿಂದ ಕೂಡಿದ್ದೇವೆ, ಎಷ್ಟು ದಿವಸ ಅವು ಬಾಳಿಕೆ ಬರ್ತಾವೆ ಅನ್ನೋದು ಕೂಡ ಭಾಳ ಪ್ರಮುಖವಾದಂಥ ವಿಚಾರ. ಯಾಕಂದರೆ ಈಗ ಇಲ್ಲಿ ಉದಾಹರಣೆಗೆ ನಮ್ಮ ಹಟ್ಟಿ ಭಾಗದ ಸುತ್ತಮುತ್ತಲೂ ಸುಮಾರು ಕಳಪೆ ಕಾಮಗಾರಿ ಮಾಡುವಂಥ ಕಾಂಟ್ರಾಕ್ಟರ್ಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಆ ಕಾಂಟ್ರಾಕ್ಟ್ರು ಒಬ್ಬವನಿಗೆ ಆಗಿರ್ತದ, ಇನ್ನೊಬ್ಬವನು ಏನು ಮಾಡ್ತಾನೆ ಸಬ್ ಕಾಂಟ್ರಾಕ್ಟ್ ತೊಗೊಂಡು ಅವನೇನು ಮಾಡ್ತಾನೆ, ಕೇವಲ ಅದು ರೋಡಿನ ಥರ ಇರ್ತದೆ ಹೊರತು ರೋಡ್ ನಿಜವಾದ ರೋಡ್ ಅದು ಆಗಿರಲ್ಲ. ಬೇಕಾಬಿಟ್ಟು ಏನೋ ಒಂದು ಮರ ಮಾಡೋದು,
ಎಷ್ಟು ಅವರು ಜಲ್ಲಿ ಹಾಕಬೇಕು, ಎಷ್ಟು ವೆಟ್ ಮಿಕ್ಸ್ ಹಾಕಬೇಕು, ಎಷ್ಟು ಡಾಂಬರ್ ಹಾಕಬೇಕು, ಮತ್ತು ಅದನ್ನು ಯಾವ ರೀತಿಯಾಗಿ ರೋಲ್ ಮಾಡಬೇಕು, ಶೋಲ್ಡ್ರ್ ಹೆಂಗೆ ನಿರ್ಮಾಣ ಮಾಡಬೇಕು, ಅದು ಯಾವುದು, ಮತ್ತು ಫುಟ್ಪಾತ್ ನಿರ್ಮಾಣ ಮಾಡೋದು, ಇದು ಯಾವುದೂ ಮಾಡ್ದೇನಪ್ಪ ಏನಪ್ಪ ಅಂದರೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಬಿಲ್ ಮಾಡ್ಕೊತಾರೆ. ಇದು ಜನರು ಕೂಡ ನಾವು ಎಚ್ಚೆತ್ಕೋಬೇಕು. ಇಂಥದ್ರ ವಿರುದ್ಧ ದೊಡ್ಡ ಚಳುವಳಿ ಕೂಡ ಇವತ್ತು ಎದ್ದು ಬರಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ನೋಡಿರಿ, ಒಬ್ಬ CM ಆತ ಏನು ಪ್ರಯಾಣ ಮಾಡ್ಕೊಂಡು ಹೆಲಿಕಾಪ್ಟ್ರಲ್ಲಿ ಬರ್ತದೆ. ಈಗ ಅಟ್ಟಿಗೆ ಇತ್ತೀಚೆಗೆ ಬರ್ತಾನಂತೇಳಿ 1 ಕೋಟಿಗಟ್ಟಲೆ ಖರ್ಚು ಮಾಡಿದರು. ತಗ್ಗುಗುಂಡಿ ಮುಚ್ಚೋದಾಗಿರ್ಬೋದು, ಅನಗತ್ಯವಾಗಿ ಅವೈಜ್ಞಾನಿಕವಾಗಿ ಏನು ಇವು ಅಂಶಗಳನ್ನು ತೆರವುಗೊಳಿಸಿದ್ದಾಗಿರ್ಬೋದು, ಇವೆಲ್ಲನೂ ಮಾಡಿದರು. ಸುಮಾರು ಕೋಟಿ ಖರ್ಚು ಮಾಡಿ ತಗ್ಗುಗುಂಡಿನ ಮುಚ್ಚಿದ್ರು. ಆ ಮುಚ್ಚಿದಂಥ ಗುಂಡಿ 1 ತಿಂಗಳಾಗಿಲ್ಲ, ಈಗ ಆಲ್ರೆಡಿ ಮತ್ತೆ ಅವು ಗುಂಡಿ ಬಿದ್ದೋಗಿದ್ದಾವೆ. ಅಂದರೆ CM ಬಂದಾಗ ಯಾವುದೇ ಜಂಪ್ ಆಗಬಾರ್ದು, CMಗೆ ಒಂದು ಕಷ್ಟ ಆಗಬಾರ್ದು, ಆದರೆ ಇಲ್ಲಿ ಜನ ಸಾಯಬೇಕು. ಇಲ್ಲಿ ಈ ದೇಶ, ಈ ರಾಜ್ಯಗಳು ಇರೋದೇ ಈ CMಗಳಿಗೆ, MLAಗಳಿಗೆ, ಈ ಕಾಂಟ್ರಾಕ್ಟರ್ಗಳಿಗೆ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಜನಸಾಮಾನ್ಯರು ಎಷ್ಟು ಸಾವುಗಳಾದರೂ ಕೂಡ ಇಲ್ಲಿ ಜೀವಕ್ಕೆ ಬೆಲೆ ಇಲ್ಲ. CM ಬರ್ತಾನಂದ್ರೆ ತಗೊಳ್ಳುವಂಥ ಕಾಳಜಿ ಇಲ್ಲಿನ ಜನರು ದಿನನಿತ್ಯ ಸಾವಿರಾರು ಸಾವುಗಳಾಗ್ತಾ ಇದ್ದಾವೆ ಅಂದರೂ ಕೂಡ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಷ್ಟು ಕಾಳಜಿ ವಹಿಸದೇ ಇರೋದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ನಿಜವಾದ ಸ್ಥಿತಿಯನ್ನು ಇದು ಬಿಚ್ಚಿಡ್ತದೆ. ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೆಂಗೆ ಜನಪ್ರತಿನಿಧಿಗಳಿದ್ದಾರೆ ಅನ್ನೋದನ್ನು ಅದ್ರ ಪ್ರತಿಬಿಂಬ ಇದು. ಅವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಇವತ್ತು ಹೈದರಾಬಾದ್ ಕರ್ನಾಟಕ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಅಂತೇಳಿ ಏನಪ್ಪ ಅಂದರೆ ಈ ನಾಲಾಯಕರು ಡೊಂಗಿಗಳು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರೆ ವಿನ ಇದು ನಿಜವಾದ ಜನರ ಕಲ್ಯಾಣ ಆಗಲಿಲ್ಲ, ರಸ್ತೆಗಳ ಕಲ್ಯಾಣ ಆಗಲಿಲ್ಲ, ಜನರ ಕಲ್ಯಾಣ ಆಗಲಿಲ್ಲ ಎಂಬುದು ಇದು ವಾಸ್ತವದ ಸ್ಥಿತಿ. ಡೈಲಿ ಇಲ್ಲಿಂದನೇ ನಾವು ಟ್ರಾವೆಲ್ ಮಾಡೋದು, ದೂರದಿಂದ ಬರ್ತೀವಿ. ಸೊ ನಮ್ಗೆ ಏನು ಜಗ್ಗಿ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಮಾರ್ನಿಂಗ್ ಬರೋದೇ ನಾವು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಸ್ವಲ್ಪ ಹೋಗಮ್ಮು ಜಲ್ದಿ ಅಂತಂದರೆ ಇಲ್ಲಿ ಟ್ರಾಫಿಕ್ ಆ ಕಡೆಯಿಂದ ಈ ಕಡೆ ಹೈದರಾಬಾದ್ ರೂಟಿಂದ ಜಾಸ್ತಿ ಜನ ಬರ್ತಾರೆ. ಸೊ ನಮ್ಗೆ ಹೋಗೋಕ್ಕೂ ಆಗಲ್ಲ. ಆ್ಯಂಡ್ ಇಲ್ಲಿ ಒಬ್ಬರೂ ಟ್ರಾಫಿಕ್ ಪೊಲೀಸ್ ಅನ್ನೋರು ಇರಲ್ಲ. ಈಗ ಸಡನ್ನಾಗಿ ಏನಾದರೂ ಆದ್ರೇನು, ಇಂಜುರಿ ಏನಾದರೂ ಆದ್ರೇನು ಯಾರೂ ಬಂದು ಕೇರ್ ತಗೊಳ್ಳೋರು ಇಲ್ಲ. ಆ್ಯಂಡ್ ವಿಡ್ತ್ ನೋಡಿದರೆ ಇಲ್ಲಿ ತನಕ ಇದ್ದರೆ ಚಲೋ ಇರ್ತಿತ್ತು ರೋಡ್, ಬಟ್ ಸ್ವಲ್ಪ ಸಣ್ಣದಿದ್ದದ, ಸ್ಟ್ರೀಟ್ ಲೈಟ್ಸು ಇರಲ್ಲ. ಇಲ್ಲಿ ಸೇಫ್ಟಿ ಅಂತೂ ಹೇಳೋಕ್ಕೂ ಅಸಲಾಗಲ್ಲ, ಫೀಮೇಲ್ಸ್ ಅಂತೂ ಹೇಳೋಕ್ಕಾಗಲ್ಲ. ಬಿಕಾಸ್ ಇದು ಎರ್ಮರಸ್ ಸ್ಕೈ ಅದೆಲ್ಲ ಅಸಲು ಸೇಫ್ಟಿ ಇಲ್ಲ, ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿದ್ದಾವೆ. ಸೊ ಮೇ ಬಿ ಗೌರ್ಮೆಂಟ್ ಸ್ವಲ್ಪ ಇದ್ರ ಬಗ್ಗೆ ಥಿಂಕ್ ಮಾಡಿದರೆ ಚಲೋ ಇರ್ತದೆ. ಸಿಗ್ನಲ್ ಸುಮ್ಮನೆ ಇಟ್ಟಾರ ಅಷ್ಟೇ, ಹೆಸರಿಗಷ್ಟೇ ಇದ್ದದ ಸಿಗ್ನಲ್. ಅದು ವರ್ಕ್ ಅಂತೂ ಒಂದಿನ ನೋಡಿಲ್ಲ. CC ಕ್ಯಾಮೆರಾ ಅಂತೂ ಅದು ಇದ್ದದೋ ಇಲ್ಲ ಅಂತಲೂ ಗೊತ್ತಾಗಲ್ಲ. ಅಸಲ ಏನು ಕೇರ್ ತೊಗೊಂತಾರ ನನಗೂ ಗೊತ್ತಿಲ್ಲ. ಸೊ ಸ್ವಲ್ಪ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಸರ್ಕಾರ ಇವಾಗ ಹೆಲ್ಮೆಟ್ ಹಾಕಬೇಕು ಮತ್ತು ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕಂತ ಹೇಳ್ತಾರೆ. ಬಟ್ ಸರ್ಕಾರದ ಕರ್ತವ್ಯ ನಾಗರಿಕರಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು, ಒಳ್ಳೆಯ ರಸ್ತೆ, ಫುಟ್ಪಾತ್. ಹೌದು, ಅವ್ರು ಅಂತಾರ, ರೂಲ್ಸ್ ಎಲ್ಲ ಹೇಳ್ತಾರ. ಬಟ್ ಅವರು ಸ್ವಲ್ಪ ಅದ್ರ ಬಗ್ಗೆನೂ ನೋಡ್ಬೇಕಲ್ವಾ. ಈಗ ಅವ್ರು ರೂಲ್ಸ್ ಹೇಳಿದಾಗ ಅವರು ರೂಲ್ಸ್ ಫಾಲೋ ಮಾಡಬೇಕಲ್ಲ. ಇದು ರೋಡ್ಸ್ನ ಎಲ್ಲ ನೋಡ್ಕೋಬೇಕಲ್ಲ. ರೋಡ್ಸ್ ಚಲೋ ಇದ್ರೆ ನಾವು ಚಲೋ ಇರ್ತೀವಿ. ಆಮೇಲೆ ನಾವು ಅವ್ರು ಹೇಳಿದ್ದೂ ಮಾತು ಕೇಳಕ್ಕೆ ಬರ್ತದ. ಈಗ ನಮ್ಮ ರಾಯಚೂರು ಜಿಲ್ಲಾದ್ಯಂತ ಪ್ರತಿ ಹಳ್ಳಿ ಆಗಿರ್ಬೋದು, ಪ್ರತಿ ಜಿಲ್ಲೆ ತಾಲೂಕು ಆಗಿರ್ಬೋದು, ಸರಿಯಾದ ರೋಡ್ ಅಂದರೆ ಗುಣಮಟ್ಟದ ರೋಡ್ಗಳನ್ನು ಯಾರೂ ಮಾಡ್ತಾ ಇಲ್ಲ. ಸರಿಯಾದ ರೋಡು ಎಲ್ಲಿ ಬೇಕಲ್ಲಿ ನೋಡು ತೆಗ್ಗು ಗುಂಡಿಗೆಗಳನ್ನು ಎಲ್ಲ ಕಳಪೆ ಕಾಮಗಾರಿಗೆ ಅಂಥವ್ರಿಗೆ ಕೆಲಸವನ್ನು ಕೊಟ್ಟು 8 ದಿನ, ಈಗ ಈ ಸೋಮವಾರ ರೋಡ್ ಮಾಡಿರ್ತಾರೆ ಅಂದರೆ ಮುಂದಿನ ಸೋಮವಾರ ಅನ್ನಷ್ಟಿಗೆ ರೋಡನ್ನು ಕಿತ್ಕೊಂಡು ಹೋಗಿರ್ತಾರೆ. ಅಂಥ ಗುತ್ತಿಗೆದಾರನ ಕೆಲಸ ಕೊಡೋದು ಫಸ್ಟ್ ಅಂಥವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು, ಅಂಥವ್ರ ಲೈಸೆನ್ಸನ್ನ ಕ್ಯಾನ್ಸಲ್ ರದ್ದು ಮಾಡಬೇಕು. ಮತ್ತು ನಮ್ಮ ಇದು ರಾಯಚೂರಲ್ಲ, ಇದು ಏಷ್ಯಾದಲ್ಲೇ ಏಕೈಕ ಚಿನ್ನದ ಗಣಿ ಅಂತ ಹೊಂದಿರತಕ್ಕಂಥ ಹಟ್ಟಿ ಚಿನ್ನದ ಗಣಿ ಫಸ್ಟ್ ತಗೊಂಡ್ರೆ, ಹಟ್ಟಿ ಚಿನ್ನದ ಗಣಿಯ ಸುತ್ತಮುತ್ತ ರೋಡ್ಗಳನ್ನು ನೋಡಿದರೆ ಚಿನ್ನದ ಗಣಿ ಮಾತ್ರ ಹೆಸರಿಗೆ, ಆದರೆ ರೋಡ್ಗಳನ್ನು ನೋಡಿದರೆ ಈ ಊರಿಗೆ ಯಾರೋ ಒಬ್ಬರು ಬರಬೇಕಂದ್ರೂ ನಾಚಿಕೆ ಆಗುತ್ತೆ. ಅವ್ರು ಬರ್ತಾರಂದ್ರೆ ನಮಗೂ ನಾಚಿಕೆ ಆಗುತ್ತೆ. ಇದೇ ಒಂದು 4 ತಿಂಗಳಿಂದ ನಮ್ಮ CM ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. CM ಬರ್ತಾ ಇದ್ದಾನೆ ಅಂತೇಳಿ ತೆಗ್ಗು ಗುಂಡಿಗಳನ್ನೆಲ್ಲ ಮುಚ್ಚಿದ್ರು. ಆದರೆ CM ಬರ್ತಾರಂದರೆ ಇಷ್ಟು ತೆಗ್ಗು ಗುಂಡಿಗಳನ್ನು ಮುಚ್ತಾರೆ, ಅವ್ರಿಗೆ ಅಪಾಯದಿಂದ ಪಾರು ಮಾಡ್ತಾರಂದರೆ ಅಂಥ CMನ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳನ್ನು ಯಾಕೆ ನೀವು ರಕ್ಷಣೆ ಮಾಡಲ್ಲ ಅಂತ ನನ್ನ ಇದೊಂದು ಮೊದಲನೇ ಪ್ರಶ್ನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ನಮ್ಮ ಹಟ್ಟಿ ಸುತ್ತಮುತ್ತ ನೋಡಿದರೆ ಬರೀ ತೆಗ್ಗು ರೋಡ್ಗಳನ್ನು, ಬರೀ ಕಳಪೆ ಕಾಮಗಾರಿ ಮಾಡೋಂಥವ್ರನ್ನ ಈ ಗುತ್ತಿಗೆಯನ್ನು ಕೊಡ್ತಾರೆ. ಫಸ್ಟ್ ಇಂಥವ್ರನ್ನ ತೆಗೆದುಹಾಕಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡೋರನ್ನ ಇದು ಕೆಲಸ ಕೊಡಬೇಕು. ಮತ್ತು ಹಟ್ಟಿ ಚಿನ್ನದ ಗಣಿ ಏನಿದೆ, ಸರೌಂಡಿಂಗ್ 20 ಕಿಲೋಮೀಟರ್ನ ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಗೆ ಬರ್ತೇವರು ಎಲ್ಲ ರೋಡ್ಗಳನ್ನು ದುರಸ್ತಿ ಮಾಡಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ ಇದೇ ರೋಡಲ್ಲಿ ಓಡಾಡೋದು
ಇಲ್ಲಿ ಇದು ಬೈಪಾಸ್ ಇದು ಹಾ. ಹೆವಿ ವೆಹಿಕಲ್ಸ್ ತುಂಬಾ ಓಡಾಡುತ್ತೆ. ಆದ್ರೆ ಟ್ರಾಫಿಕ್ ಸಿಗ್ನಲ್ ಇಲ್ಲ, ಒಬ್ಬ ಟ್ರಾಫಿಕ್ ಪೊಲೀಸ್ ಇರಲ್ಲ. ಎಸ್ಪೆಷಲಿ ಯಾವಾಗಂದ್ರೆ ಕಾಟನ್ ಟೈಮಲ್ಲಿ ಬಹಳಷ್ಟು ಲಾರೀಸ್ ಎಲ್ಲ ಬರುತ್ತೆ, ಬಟ್ ಮೇಂಟೆನೆನ್ಸಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ ಒಬ್ರು ಇರಲ್ಲ. ಅದು ಒಂದು ಮೇನ್ ಪಾಯಿಂಟ್. ಇನ್ನೊಂದು ಏನಂದ್ರೆ ನೀವು ಹೇಳ್ದಂಗೆ ರಸ್ತೆಗಳು ಸ್ವಲ್ಪ ಅವಾಗ ಮೇಂಟೆನೆನ್ಸ್ ಆಗಬೇಕು. ಮಳೆ ಬಂದರೆ ಎಸ್ಪೆಷಲಿ ತೆಗಿರೋದು ಗೊತ್ತೇ ಆಗಲ್ಲ, ನೀರು ನಿಂತಿರುತ್ತೆ, ಫಾಸ್ಟಾಗಿ ಹೋಗ್ತೀವಿ. ಮತ್ತು ಈಗಿನ ಯುವಕರು ಏನಂದರೆ ಫೋನಲ್ಲಿ ಹೆಡ್ಫೋನ್ ಎಲ್ಲ ಹಾಕ್ಕೊಂಡು ಇಯರ್ಬಡ್ಸ್ ಇಟ್ಕೊಂಡೆಲ್ಲ ಹೋಗ್ತಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ ಹಿಂದೆ ಯಾರು ಬರ್ತಿದ್ದಾರೆ ಮುಂದೆ ಯಾರು ಬರ್ತಿದ್ದಾರೆ, ಸ್ಪೀಡಲ್ಲೇ ಹೋಗ್ತಿರ್ತಾರೆ. ಈ ಥರದ್ದು ಸ್ವಲ್ಪ ಅವೇರ್ನೆಸ್ ಸ್ವಲ್ಪ ಜನರಿಗೆ ಕೊಡಬೇಕು. ಸಿಗ್ನಲ್ ಮೇಡಮ್, ಸಿಗ್ನಲ್ಲು ಇರಬೇಕು, ಅದು ಹೇಳಿದ್ದಲ್ಲ, ಪ್ರತಿ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳು ಇರಬೇಕು. ಟ್ರಾಫಿಕ್ ಪೊಲೀಸನ್ನ ಅವರು ಡೆಪ್ಯೂಟ್ ಮಾಡಲೇಬೇಕು, ಇರಲೇಬೇಕು. ಎಸ್ಪೆಷಲಿ ಇಂಥ ಬಿಸಿ ರೋಡ್ಸ್ ಅಲ್ಲಿ ಇರಲೇಬೇಕು. ಹೆಲ್ಮೆಟ್ ಮೇಡಮ್, ಹೆಲ್ಮೆಟ್ ಕಡ್ಡಾಯ. ಬಟ್ ರಾಯಚೂರಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಇದಿದೆ. ಸೊ ಆದಷ್ಟು ಅದು ಬಿಟ್ಟು ಬೇರೆ ಏನಾದರೂ ಮಾಡಬೇಕು. ಸುಮಾರು ದಿನಗಳ ಹಿಂದೆ ಈ ಸ್ಥಳದಲ್ಲಿ ಅಂದರೆ ಹೃದಯ ಭಾಗವಂತ ರಾಯಚೂರು ಹೆದ್ದಾರಿ, ಹೈದರಾಬಾದ್ ಹೆದ್ದಾರಿ ಆಗಿರುವಂಥ ಇದರಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿದ್ದಾವೆ. ಅಂದರೆ ರೋಡ್ ಅಪಘಾತದಲ್ಲಿ ಅದು ನಾವು ಪೊಲೀಸ್ ಇಲಾಖೆಯಿಂದ RTI ಮುಖಾಂತರ ತೊಗೊಂಡಿರುವಂಥ ಮಾಹಿತಿ ಅಡಿಯಲ್ಲಿ ರಿಮ್ಸ್ ಹಾಸ್ಪಿಟಲಿಂದ YTPSವರೆಗೂ ಸುಮಾರು 65 ಜನ ಸಾವನ್ನಪ್ಪಿದ್ದಾರೆ. 2023ರಿಂದ 25 ಒಳಗಡೆ 2023ರಿಂದ 25 ಒಳಗಡೆ ಅಂದರೆ 2 ವರ್ಷದ ಅವಧಿಯಲ್ಲಿ ಸುಮಾರು 65ಕ್ಕೂ ಮೇಲು ಮೃತಪಟ್ಟಿರುವವರ ಸಂಖ್ಯೆ, 150ಕ್ಕೂ ಜನ ಗಾಯಾಳುಗಳು. ಅಂದರೆ ಸುಮಾರು ಅವರಿಗೆ ಕಾಲು ಮುರಿದಿರುವಂಥದ್ದು, ಕೈ ಮುರಿದಿರುವಂಥದ್ದು, ಇಂಥ ಒಂದು ಪರಿಸ್ಥಿತಿ ಈ ರೋಡಲ್ಲಾಗಿರೋದು. ಬರೀ ಇಷ್ಟೇ. ಇಲ್ಲಿ YTPS ಅಂದರೆ ಶಕ್ತಿನಗರವರೆಗೂ ಇಲ್ಲಿ ರಿಮ್ಸ್ ಹಾಸ್ಪಿಟ್ಲಿಂದ ನೋಡಿ. ಇವತ್ತು ನಮ್ಮ ರಾಯಚೂರಲ್ಲಿ ಮಹಾನಗರ ಪಾಲಿಕೆ ಆಗಿದೆ, 1000 ಕೋಟಿ ಫಂಡ್ ಬರ್ತಾ ಇದೆ, 100 ಕೋಟಿ ಫಂಡ್ ಬರ್ತಾ ಇದೆ. ಕಮಿಷನರ್ಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, PWD ಇಲಾಖೆಯವರೇ, ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ರೋಡ್ ಅಗಲೀಕರಣ ಆಗಲೇಬೇಕು, ಯಾವುದೇ ಕಾರಣಕ್ಕೂ ಮುಲಾಜಿ ಇಲ್ಲ. ಏನಕ್ಕೆ ಅಂತಂತಂದರೆ ರೋಡ್ ಡಿವೈಡರ್ಸ್ ಆಗಿರ್ಬೋದು, ಫುಟ್ಪಾತ್ ಅಗಲೀಕರಣ ಆಗಿರ್ಬೋದು, ಒಳಚರಂಡಿ ಸರಿಸಿ ಬೇರೆ ರೀತಿಯಲ್ಲಿ ಮಾಡರ್ನ್ ಒಳಚರಂಡಿ ಆಗಬೇಕು. ಏನಕ್ಕಂದರೆ ಫುಟ್ಪಾತಲ್ಲಿ ಪಾದಚಾರಿಗಳು ದಾಟಬೇಕಾದಾದ್ರೂ ಸುಮಾರು ಜನ ಪ್ರಾಣ ಕಳ್ಕೊಂಡವರು ಇದ್ದಾರೆ ಅದರ ಒಳಗಡೆ ಬಿದ್ದು. ಹಾಗಾಗಿ ಈ ರೋಡುಗಳೆಲ್ಲ ದಯವಿಟ್ಟು ಅಗಲೀಕರಣ ಮಾಡಲೇಬೇಕು ಯಾವುದೇ ಕಾರಣಕ್ಕೆ. ಮಾನ್ಯ ಆಯುಕ್ತರು, ಕಮಿಷನರ್ ಆಗಿರುವಂಥ ಮಹಾನಗರ ಕಮಿಷನರ್ ಆಗಿರುವಂಥವ್ರು ಬೀದಿ ದೀಪಗಳು ಅಳವಡಿಸಬೇಕು, ಸರಿಯಾದಂಥ ಸಿಗ್ನಲ್ಗಳು ಹಾಕಬೇಕು ಇಲ್ಲಿ ರಾಯಚೂರು ಭಾಗಕ್ಕೆ, ಅಂದರೆ ಹೈದರಾಬಾದ್ ರೋಡ್ಗೆ. ಹಾಗೂ CCTV ಫುಟೇಜಸ್ಗಳು ಸರಿಯಾಗಿ ಹಾಕಬೇಕು. ಕಳಪೆ ಆಗಿದ್ದಾವೆ, ಇವು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ನಾವು ನೋಡಿದ್ದೀರಿ. ಅದ್ರ ಬೇಕಿದ್ರೆ ಡಾಟಾ ಕೊಡ್ತೀರಿ ನಾವು. ಇನ್ನು ಸುಮಾರು ಡಿವೈಡರ್ಗಳು, ಆಮೇಲೆ ರೋಡ್ ಸೈನೇಜಸ್, ಅದು ರೋಡ್ ಸೈನೇಜ್, ಸೇಫ್ಟಿ ಡಿವೈಡರ್ ಸೈನೇಜಸ್ ಪ್ರತ್ಯೇಕವಾಗಿ ಅಳವಡಿಸ್ಬೇಕು. ಪಾದಚಾರಿಗಳಿಗೆ ಹೋಗೋಕ್ಕೆ ಇಲ್ಲಿ ನೋಡಿ ಯಾವುದೇ ಇಲ್ಲ, ಯಾರು ಬರ್ತಾರೆ, ಯಾವುದು ಹೋಗೋದು, ಯಾವುದು ಬರೋಂಥ ರೋಡ್ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸುಮಾರು ನೋಡಿ ರಾಯಚೂರು ಹೃದಯ ಭಾಗದಲ್ಲಿ ಜನರಿಗೆ ಗೊತ್ತೇ ಇಲ್ಲ ಮಾಹಿತಿ. 65 ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ಯಾವಾಗ ಆಗಿದಂತಲ್ಲ, ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬರೀ 2 ವೀಲರ್ ಅವರೇ ಸಾಯೋದು ಜಾಸ್ತಿ. ಏನಕ್ಕಂತಂದರೆ ಹೆವಿ ಆದ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಇಲ್ಲಿ. YTPS ವೆಹಿಕಲ್ಸ್ ಆಗಿರ್ಬೋದು, ಭಾಳ ದೊಡ್ಡ ಗಾತ್ರದ ಲಾರಿಗಳು, ದೊಡ್ಡ ಲಾರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಟ್ಯಾಕ್ಟ್ರಿಗಳು, ಆಮೇಲೆ 10 ಟ್ಯಾಕ್ಟ್ರಿಗಳು ಬರ್ತಾರೆ. ಈ ಟ್ರಾಫಿಕ್ ಇರೋದ್ರಿಂದ ಸೈಡ್ ತೊಗೊಳಕ್ಕೆ ಆಗ್ತಾಯಿಲ್ಲ 2 ವೀಲರ್ ಅವ್ರಿಗೆ. ಸೈಡಿಗೆ ಏನಕ್ಕಂತಂದರೆ ಸೈಡಿಗೆ ಜಾಗನೇ ಇಲ್ಲದಾಗ ಅವರು ಒತ್ಕೊಂಡು ಬಂದಾಗ ಆ ಮೂಮೆಂಟಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿರೋಂಥದ್ದು ಘಟನೆಗಳು ಸುಮಾರು ಇದೆ. ಇಷ್ಟೆಲ್ಲ ಸಾವುಗಳು ಆಗ್ತಾ ಇದ್ರು ಕೂಡ ನಮ್ಮ ಜನಪ್ರತಿನಿಧಿಗಳು ನಮ್ಮ ಮತ್ತೆ ರಸ್ತೆಯನ್ನು ಕಾಲಕ್ಕೆ ಅಲ್ಲಿ ಎಷ್ಟು ಸಾರಿಗೆ ಓಡಾಡ್ತಾವ, ಎಷ್ಟು ಬಸ್ಗಳು ಓಡಾಡ್ತಾವ, ಎಷ್ಟು ಬೈಕ್ಗಳು ಓಡಾಡ್ತಾವ, ಅದಕ್ಕೆ ತಕ್ಕಂಗೆ ರಸ್ತೆಯನ್ನು ಅಗಲೀಕರಿಸ್ಬೇಕನ್ನೋ ಒಂದು ಕಾಳಜಿ ನಮ್ಮ ಇಲಾಖೆಗಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿಗಾಗಿ ಆಗಲಿ ಇಲ್ಲ ಅನ್ನೋದನ್ನು ದುರಂತದ ವಿಚಾರ. ನಮ್ಮ ಹಟ್ಟಿ ಚಿನ್ನದ ಗಣಿಗೆ ಯಾರೇ ಚೇರ್ಮನ್ ಬರಲಿ CSR ಫಂಡ್ ತಗೊಂಡು ಹೋಗ್ತಾರೆ. ತಮ್ಮ ಬೇಕಾದಂಥ ತಮ್ಮ ಇದರಲ್ಲಿ ಸ್ಕೂಲಿಗಾಗಿರ್ಬೋದು, ತಮ್ಮ ಕ್ಷೇತ್ರದಲ್ಲಿ ರೋಡಿಗಾಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಅಂತಲ್ಲಿ ಹೋಗಿ ಅವ್ರನ್ನ ಅಭಿವೃದ್ಧಿ ಮಾಡ್ಕೊಂತಾರೆ. ಆದರೆ ನಮ್ಮ ಫಂಡನ್ನು ನಮ್ಮ ಹಟ್ಟಿ ಪಟ್ಟಣ, ನಮ್ಮ ಲಿಂಗಸೂರು ತಾಲೂಕಿಗೆ ಯಾಕೆ ಅಭಿವೃದ್ಧಿ ಮಾಡಲ್ಲ ಅಂತ ನಮ್ಮ ಹಟ್ಟಿ ಚಿನ್ನದ ಗಣಿಯ ಚೇರ್ಮನ್ ಆಗಿರ್ತಕ್ಕಂಥ JT ಪಾಟೀಲ್ ಅವರಿಗೆ ನಾನು ಹೇಳೋಕ್ಕೆ ಈ ಮೂಲಕ ಬಯಸ್ತೇನೆ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಆದರೆ ಚೇರ್ಮನ್ ಆಗಿ ಕಾರಣ ಏನು ರೀ? ದಯವಿಟ್ಟು ನಾವು PWD ಇಲಾಖೆಯ ಅಧಿಕಾರಿಗಳೇ, ನೀವು ನಿದ್ದೆಯಿಂದ ಹೊರಗಡೆ ಬನ್ನಿ. ಆಫೀಸಲ್ಲಿ ಕುಂತು ನಿದ್ದೆ ಮಾಡಿಬಿಟ್ಟು ಮನೆಗೆ ಹೋಗಿ ಸಂಬಳ ತೊಗೊಳ್ಳೋದಲ್ಲ. ನಿದ್ದೆಯಿಂದ ಈಚೆಗೆ ಬಂದು ರೋಡ್ಗೆ ಬಂದು ನೋಡಿ, ನಾವು ಕೊಟ್ಟು ತಿಂಗಳಾಯಿತು ರೋಡ್ ಅಗಲೀಕರಣ ಮಾಡಿ ಅಂದ್ಬಿಟ್ಟು 1000 ಜನ ಸತ್ತಿದ್ದಾರೆ. ಅರ್ಥವಾಯ್ತಾ? 100 ಜನ ಸತ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ, 100 ಜನ ಸತ್ತಿದ್ದಾರೆ. 100ಕ್ಕೂ ಅಧಿಕ
ಜನಗಳು ಗಾಯಾಳುಗಳಾಗಿದ್ದಾರೆ. ಗಾಯಾಳು ಅಂದರೆ ಕೈ ಮುರಿದವರಾಗಿರ್ಬೋದು, ಹೆಡ್ ಇಂಜಿನಿಯರ್ ಆಗಿರ್ಬೋದು, ಮನೇಲಿದ್ದಾರೆ. ಅವ್ರ ಡಾಟಾ ನಮ್ಮ ಹತ್ರ ಇದೆ, ಬೇಕಿದ್ರೆ ನಾವು ಕೊಡ್ತೀರಿ. ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ನಿಮ್ಗೆ ಮನವಿ ಮಾಡಿ ನಾನು ಸದನದಲ್ಲಿ ಬಂದ್ಬಿಟ್ಟು ಮನವಿ ಪತ್ರ ಕೊಟ್ಟಿದ್ದೆ. ಅದನ್ನು ನೀವು ಆದಷ್ಟು ಕೂಡಲೇ ಕ್ರಮ ತಗೊಂಡು ರೋಡ್ ಅಗಲೀಕರಣ, ಡಿವೈಡರ್ ಆಗಿರ್ಬೋದು, ಪಾದಚಾರಿಗಳಿಗೆ ಎಲ್ಲದನ್ನು ಅಗಲೀಕರಣ ಮಾಡಿ ರಾಯಚೂರನ್ನು ಸುರಕ್ಷಿತವಾದಂಥ ತಾಣವನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.